ಕಾಯಿನ್ ಮತ್ತು ಹೇಬೆಲ್ ಕತೆ ಬೈಬಲ್ನಲ್ಲಿ ಬರುವ ಪುರಾತನ ಕಥೆಯಾಗಿದೆ. ಇದು ಮಾನವತೆಯ ಪ್ರಾರಂಭದಲ್ಲಿಯೇ ಸಂಭವಿಸಿದ ಮೊದಲ ಹತ್ಯೆ ಮತ್ತು ಸಹೋದರ ದ್ವೇಷದ ಘಟನೆ ಎಂದು ಪರಿಗಣಿಸಲಾಗುತ್ತದೆ. ಈ ಕತೆ ನಂಬಿಕೆ, ತ್ಯಾಗ, ದ್ವೇಷ ಮತ್ತು ದೇವರ ನ್ಯಾಯ ಎಂಬ ಮಹತ್ವದ ತತ್ವಗಳನ್ನು ತಿಳಿಸುತ್ತದೆ. ಆದಾಮ ಮತ್ತು ಹವ್ವರು ಏದೆನ್ ತೋಟವನ್ನು ಬಿಟ್ಟು ಹೋಗುವಂತೆ ದೇವರಿಂದ ಒತ್ತಾಯಿಸಲ್ಪಟ್ಟ ನಂತರ ಅವರು ಒಂದು ಕುಟುಂಬವನ್ನು ಪ್ರಾರಂಭಿಸಲು ನಿರ್ಧರಿಸಿದರು. ಅವರಿಗೆ ಮಕ್ಕಳು ಜನಿಸಿದರು. ಅವರ ಮೊದಲ ಇಬ್ಬರು ಗಂಡು ಮಕ್ಕಳು ಕಾಯಿನ್ ಮತ್ತು ಹೇಬೆಲ್. ಅವರು ದೊಡ್ಡವರಾದಾಗ ಕಾಯಿನನು ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದನು, ಬೆಳೆಗಳನ್ನು ನೆಟ್ಟು ಕೊಯ್ಲು ಮಾಡುತ್ತಿದ್ದನು ಮತ್ತು ಹೇಬೆಲನು ಕುರಿ ಮತ್ತು ಜಾನುವಾರು ಪೋಷಿಸುವವನಾಗಿದ್ದ. ಅವರು ತಮ್ಮ ಹೊಸ ಕೆಲಸಗಳ ಪ್ರಯೋಜನಗಳನ್ನು ಪಡೆಯಲು ಪ್ರಾರಂಭಿಸಿದಾಗ ಅವರು ತಮ್ಮ ಕೃತಜ್ಞತೆಯನ್ನು ತೋರಿಸಲು ದೇವರಿಗೆ ಕಾಣಿಕೆಗಳನ್ನು ನೀಡಲು ನಿರ್ಧರಿಸಿದರು. ತನ್ನ ಕಾಣಿಕೆಗಾಗಿ ಹೇಬೆಲನು ತನ್ನ ಹಿಂಡಿನ ಮೊದಲನೆಯ ಕುರಿಗಳನ್ನು ಮತ್ತು ಅವುಗಳ ಒಳ್ಳೆಯ ಕೊಬ್ಬಿದ ಭಾಗವನ್ನು ದೇವರಿಗೆ ತಂದನು. ಅದು ಆತನಿಗೆ ಸಂತೋಷವನ್ನುಂಟು ಮಾಡಿತು. ಹಾಗೂ ಕಾಯಿನನು ತನ್ನ ಬೆಳೆಯಲ್ಲಿ ಸ್ವಲ್ಪವನ್ನು ದೇವರಿಗೆ ಅರ್ಪಿಸಿದಾಗ ಆತನು ಸಂತೋಷಪಡಲಿಲ್ಲ. ದೇವರು ಹೇಬೆಲನ ಅರ್ಪಣೆಯನ್ನು ಸ್ವೀಕರಿಸಿದರು, ಏಕೆಂದರೆ ಅದು ಹೃದಯಪೂರ್ವಕ, ನಂಬಿಕೆಯಿಂದ ಮತ್ತು ಅತ್ಯುತ್ತಮವಾದುದಾಗಿತ್ತು. ಆದರೆ ದೇವರು ಕಾಯಿನ್ನ ಅರ್ಪಣೆಯನ್ನು ತಿರಸ್ಕರಿಸಿದರು, ಏಕೆಂದರೆ ಅದು ಹೃದಯಪೂರ್ವಕವಾಗಿರಲಿಲ್ಲ. ಇದರಿಂದಾಗಿ ಕಾಯಿನ್ ತೀವ್ರ ಕೋಪಗೊಂಡನು ಮತ್ತು ಬೇಸರಗೊಂಡನು. ಕೋಪಗೊಂಡ ಕಾಯಿನ್ನನ್ನು ದೇವರು ಎಚ್ಚರಿಸಿದರು, ನೀನು ಏಕೆ ಕೋಪಗೊಂಡಿದ್ದೀಯಾ? ಏಕೆ ನಿನ್ನ ಮುಖ ಮುದುಡಿಕೊಂಡಿದೆ? ನೀನು ಒಳ್ಳೆಯದನ್ನು ಮಾಡಿದರೆ ನಿನ್ನ ಅರ್ಪಣೆಯನ್ನು ನಾನು ಸ್ವೀಕರಿಸುತ್ತಿದ್ದೆ. ಆದರೆ ಪಾಪವು ನಿನ್ನ ಹತ್ತಿರವಿದೆ, ನೀನು ಅದನ್ನು ಗೆಲ್ಲಬೇಕು. ಕೋಪ, ಅಸೂಯೆ ಪಾಪದ ಪ್ರಭಾವವನ್ನು ತೋರಿಸುತ್ತದೆ ಮತ್ತು ಪಾಪ ನಮ್ಮನ್ನು ಹಿಡಿಯಲು ಕಾಯುತ್ತದೆ, ಆದರೆ ನಾವು ಅದನ್ನು ಗೆಲ್ಲಬೇಕು. ನಮ್ಮ ಭಾವನೆಗಳನ್ನು ನಿಯಂತ್ರಿಸದೆ ಹೋದರೆ ಅದು ದೊಡ್ಡ ಪಾಪವಾಗಿ ಮಾರ್ಪಡಬಹುದು ಎಂದು ಎಚ್ಚರಿಸಿದನು. ಕಾಯಿನ್ ಅದನ್ನು ಸರಿಪಡಿಸಿಕೊಳ್ಳುವ ಬದಲು ತನ್ನ ಸಹೋದರನ ಮೇಲೆ ತನ್ನ ಕೋಪವನ್ನು ಹೊರಹಾಕಿದನು. ದೇವರೊಂದಿಗೆ ಮಾತನಾಡಿದ ನಂತರ ಕಾಯಿನನು ತನ್ನ ತಮ್ಮನಾದ ಹೇಬೆಲನಿಗೆ, ನಾವು ಹೊಲಕ್ಕೆ ಹೋಗೋಣ ಬಾ ಎಂದು ಹೇಳಿದನು. ಅಂತೆಯೇ ಕಾಯಿನನು ಮತ್ತು ಹೇಬೆಲನು ಹೊಲಕ್ಕೆ ಹೋದರು. ಅಲ್ಲಿ ಕಾಯಿನನು ತನ್ನ ತಮ್ಮನ ಮೇಲೆರಗಿ ಅವನನ್ನು ಕೊಂದು ಹಾಕಿದನು. ಸ್ವಲ್ಪ ಸಮಯದ ನಂತರ ಯೆಹೋವನು ಕಾಯಿನನಿಗೆ, ನಿನ್ನ ತಮ್ಮನಾದ ಹೇಬೆಲನೆಲ್ಲಿ ಎಂದು ಕೇಳಿದನು. ಅದಕ್ಕೆ ಕಾಯಿನನು, ನನಗೆ ಗೊತ್ತಿಲ್ಲ, ನನ್ನ ತಮ್ಮನನ್ನು ಕಾಯುವುದಾಗಲಿ ನೋಡಿಕೊಳ್ಳುವುದಾಗಲಿ ನನ್ನ ಕೆಲಸವೇ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋವನು, ನೀನು ಮಾಡಿದ್ದೇನು? ನೀನು ನಿನ್ನ ತಮ್ಮನನ್ನೇ ಕೊಲೆ ಮಾಡಿದೆ. ಅವನ ರಕ್ತವು ಭೂಮಿಯಿಂದ ನನ್ನನ್ನು ಕೂಗುತ್ತಿದೆ. ನೀನು ನಿನ್ನ ತಮ್ಮನನ್ನು ಕೊಂದು ಹಾಕಿದೆ. ನಿನ್ನ ಕೈಗಳಿಂದ ಸುರಿಸಿದ ಅವನ ರಕ್ತವನ್ನು ಕುಡಿಯಲು ಭೂಮಿಯು ಬಾಯಿ ತೆರೆಯಿತು. ಆದ್ದರಿಂದ ಈಗ ಅದು ಶಾಪಗ್ರಸ್ತವಾಗಿದೆ. ಮೊದಲು ನೀನು ಸಸಿಗಳನ್ನು ನೆಟ್ಟಾಗ ಸಸಿಗಳು ಚೆನ್ನಾಗಿ ಬೆಳೆಯುತ್ತಿದ್ದವು. ಆದರೆ ಈಗ ನೀನು ಸಸಿ ನೆಟ್ಟರೂ ಭೂಮಿ ಫಲಿಸುವುದಿಲ್ಲ, ನಿನಗೆ ಭೂಮಿಯ ಮೇಲೆ ಮನೆ ಇರುವುದಿಲ್ಲ, ನೀನು ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುವೆ ಎಂದು ಹೇಳಿದನು. ತನಗೆ ಏನು ಶಿಕ್ಷೆಯಾಗಿದೆ ಎಂದು ಕೇಳಿದ ನಂತರ ಕಾಯಿನನು ಇನ್ನಷ್ಟು ದುಃಖಿತನಾದನು. ಕಾಯಿನನು, ನೀನು ನನ್ನನ್ನು ಇಲ್ಲಿಂದ ಹೊರಡಿಸುತ್ತಿರುವೆ. ನಿನ್ನನ್ನು ನೋಡುವುದಕ್ಕಾಗಲಿ ನಿನ್ನ ಸಮೀಪದಲ್ಲಿ ಇರುವುದಕ್ಕಾಗಲಿ ನನಗೆ ಸಾಧ್ಯವಿರುವುದಿಲ್ಲ. ನನಗೆ ಮನೆಯೂ ಇಲ್ಲ. ನಾನು ಭೂಮಿಯ ಮೇಲೆ ಅಲೆದಾಡಬೇಕಾಗುವುದು. ನನ್ನನ್ನು ನೋಡಿದವರು ನನ್ನನ್ನು ಕೊಲ್ಲುವರು ಎಂದು ಹೇಳಿದನು. ಅದಕ್ಕೆ ಯೆಹೋವನು ಕಾಯಿನನಿಗೆ, ಆ ರೀತಿ ಆಗದಂತೆ ನಾನು ನೋಡಿಕೊಳ್ಳುವೆ. ಕಾಯಿನನೇ, ನಿನ್ನನ್ನು ಯಾರಾದರೂ ಕೊಂದರೆ ನಾನು ಅವರನ್ನು 7ರಷ್ಟು ಶಿಕ್ಷಿಸುವೆನು ಎಂದು ಹೇಳಿದನು. ಆಮೇಲೆ ಯೆಹೋವನು ಕಾಯಿನನ ಮೇಲೆ ಒಂದು ಗುರುತಿಟ್ಟನು. ಅವನನ್ನು ಯಾರೂ ಕೊಲ್ಲಕೂಡದೆಂದು ಆ ಗುರುತು ಸೂಚಿಸುತ್ತಿತ್ತು. ಕಾಯಿನ್ ಏಕಾಂಗಿಯಾಗಿ ಭೂಮಿಯ ಮೇಲೆ ಅಲೆದಾಡಿದನು. ನಂತರ ಅವನು ನೋಡ್ ಎಂಬ ಸ್ಥಳಕ್ಕೆ ಹೋಗಿ ತನ್ನ ವಂಶವನ್ನು ಮುಂದುವರಿಸಿದನು. ಹೇಬೆಲ್ ಶ್ರದ್ಧೆಯಿಂದ, ನಂಬಿಕೆಯಿಂದ ಮತ್ತು ಅತ್ಯುತ್ತಮ ಭಾಗವನ್ನು ಅರ್ಪಿಸಿದನು. ಇದು ಅವನ ಸತ್ಯವಾದ ಭಕ್ತಿಯ ಸಂಕೇತ. ಕಾಯಿನ್ ಕೇವಲ ಒಂದು ಕರ್ತವ್ಯವೆಂದು ಅರ್ಪಿಸಿದನು. ಅವನ ಹೃದಯದಲ್ಲಿ ನಂಬಿಕೆ ಮತ್ತು ಶ್ರದ್ಧೆಯ ಕೊರತೆಯಿತ್ತು. ದೇವರು ನಮ್ಮ ಹೃದಯವನ್ನು ನೋಡುತ್ತಾರೆ, ಅರ್ಪಣೆಯನ್ನಲ್ಲ. ನಮ್ಮ ಭಕ್ತಿ ಮತ್ತು ಶ್ರದ್ಧೆಯು ದೇವರಿಗೆ ಮುಖ್ಯ. ಸಹೋದರ ಪ್ರೀತಿ ಮತ್ತು ಒಳ್ಳೆಯ ಸಂಬಂಧ ಮಹತ್ವವಾದುದು.
ನಮ್ಮ ಪಾಪಗಳನ್ನು ಒಪ್ಪಿಕೊಂಡರೆ ದೇವರು ಆ ಪಾಪಗಳನ್ನು ಕ್ಷಮಿಸಿ ಪ್ರತಿಯೊಂದು ಅನೀತಿಯಿಂದ ನಮ್ಮನ್ನು ಶುದ್ಧಿ ಮಾಡುವನು.